10 के नीचे ये 26 इधर 13 इधर 13 ये 10 है ये 5 है। ಈ ಸತಿ ಸಕಲೇಶ್ನೇ ನಮ್ಮ ಕಟ್ಟಿನ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಪಿಸ್ಟೋಲ್ಗಳನ್ನು ಸ್ಮಗ್ಲ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ನಾವು ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದಾರೆ. ಆದರೆ ಈ ಕಂಟ್ರಿ ಪಿಸ್ಟೋಲ್ಗಳನ್ನು ವಿತ್ 26 ಲೈವ್ ಎಮ್ಯುನೇಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲಿಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರಿಗೆ ಮಾರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟೋಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸನ್ನು ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲವಾರುಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಪ್ರೊಸೀಜರ್ ಟು ಗೆಟ್ ವೆಪನ್ಸ್. ಲೀಗಲ್ಲಿ ವೆಪನ್ ಪಡೆಯೋಕ್ಕೆ ಒಂದು ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಈ ರೀತಿ ಇಲ್ಲಿಗಲ್ ವೆಪನ್ಸನ್ನು ಪಡೆದು ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೂ ನಮ್ಮ ಬೀದರ್ ಪೊಲೀಸರು ಮದ್ದಿನ ಕಣ್ಣಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾಂದೇಡಲ್ಲಿ ಅವರ ಮೇಲೆ ಯಾವುದೇ ರೀತಿ ಅಪರಾಧ ಕೇಸುಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರಬೇಕಂತ ಒಬ್ಬ ಅಪರಾಧಿ ಅಮನ್ಚಿತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ವ್ಯಕ್ತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆ್ಯಕ್ಟಲ್ಲಿ ಯಾವುದೇ ಕೇಸು ದಾಖಲೆ ಆಗಿದೆ. ಬೀದರಲ್ಲಿದ್ದ ಇಬ್ಬರ ಆರೋಪಿಗಳ ಮೇಲೆ ಒಬ್ಬರ ಮೇಲೆ ಒಂದು 307 ಕೇಸ್ ಇದೆ. ವೆಂಕಟೇಶ್. ಗನ್ಗಳು ಯಾರಿಗೆ ಮಾಡಬೇಕು ಅಂತ ತಂದಿದ್ರು ಇಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ಗೊತ್ತಿಲ್ಲ. ಒಂದು ಮಾತ್ರ ಡೆಲಿವರಿ ಮಾಡಕ್ಕೆ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಹೌದು, ಎಲ್ಲ ವೆಪನ್ಸ್ ಒಟ್ಟಿಗೆ ತಗೊಂಡು ಬಂದಿದ್ದಾರೆ. ಇದನ್ನು ಯಾರು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ಬಂದಾಗ ಮಾತ್ರ ಅವರಿಬ್ಬರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡಿ ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾರ್ಮಿಕರನ್ನು ತಲುಪಿಸ್ತೇವೆ. ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೆ
ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಬೇಕು. ಆಮೇಲೆ ಮೇಯ್ನು ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕಂತ ಪ್ರಯತ್ನ ಮಾಡ್ತಿದ್ದೀವಿ. ಅತಿ ಶೀಘ್ರದಲ್ಲ ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕು. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆಕ್ಟ್ ಕೇಸಸ್ ನಾಂದೇಡಲ್ಲಿ ಇತ್ತು. ಅಂಡ್ ನಾಂದೇಡಿಂದ ಗಡೀಪಾರು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ನಿನ್ನೆ ನಾವು ಜಸ್ಟ್ ಡ್ರಾಫ್ಟ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದಲ್ಲಿ ಅದು ತಿಳಿಯಬೇಕಾಗುತ್ತೆ. ಆಬ್ವಿಯಸ್ಲಿ ವೆಪನ್ ತಗೊಂಡು ಏನಾದರೂ ಒಂದು ದೌರ್ಜನ್ಯ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಟ್ ಮಾಡಿದ್ದಾರೆ. ದೊಡ್ಡ ಜಾಲ ಇದೆ ಸರ್, ಹಿಂದೂ ಕೂಡ ಇತ್ತು ಸರ್, ಇದು ಆಗಿದೆ ಆಕ್ಟಿವ್ ಇದೆ ಆ ಜಾಲ. ಇಲ್ಲಿವರೆಗೂ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೇವೆ. ಒಂದು ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದರೆ ಮಾತ್ರ ಅವರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೀವಿ. ಸರ್ ಒಂದು ಗನ್ ಎಷ್ಟು ಮಾರಾಟ? ಇದು ಕಂಟ್ರಿ ಪಿಸ್ಟಲ್, ಇಟ್ ಇಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲ್. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 lakh. ಎಷ್ಟು ಬೆಲೆ ಬೀಳುತ್ತೆ? ಒಂದೊಂದು 1 ಲಕ್ಷಕ್ಕೆ ಮಾರಬೇಕಂತ. ಅದಕ್ಕೂ ಇದಕ್ಕೂ ಸಂಬಂಧ ಅದು ತಿಳ್ಕೋಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ ನಾವು, ಪೊಲೀಸ್ ಕಸ್ಟಡಿಗೆ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಮಿಂದ ಮಾಹಿತಿ ಇರ್ತೇವೆ. ಎಲ್ಲಾದರೂ ರಿಹಾರ್ಸಲ್ ಅಂತ ಹೇಳಿ ಏನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಫೈಲ್ ಮಾಡಿದ್ರ ಅಥವಾ ಬೇರೆ ಯಾವ್ದಾದ್ರು ಅಪರಾಧದಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಅನ್ನೋದು ಇನ್ನು ತಿಳಿಬೇಕಾಗುತ್ತೆ. ಸರ್, ಒಂದು ಪಿಸ್ತೂಲಲ್ಲಿ ಎಷ್ಟು ಬುಲೆಟ್ಸ್ ಇರ್ತದೆ? ರೇಂಜ್ ಎಷ್ಟು ಸರ್? ಒಂದೊಂದು ಕೆಪಾಸಿಟಿ 8 ಬುಲೆಟ್ಸ್ ಅಂತ 8 ರೌಂಡ್ಸ್ ಕೆಪಾಸಿಟಿ ಇದೆ. ಒಂದು ಮ್ಯಾಗ್ಝಿನ್ಗೆ 8 ರೌಂಡ್ಸ್ ಕೆಪಾಸಿಟಿ. ಎಷ್ಟು mm ಇದೆ ಸರ್? 9 mm ಕಂಟ್ರಿ ಪಿಸ್ಟಲ್. ರೇಂಜ್ ಎಷ್ಟು ಹೋಗುತ್ತೆ ಸರ್? ಹಾರ್ಡ್ಲಿ 25 ಮೀಟರ್ಸ್, ಆಕ್ಯುರೇಟ್ ರೇಂಜ್ 25 ಮೀಟರ್ಸ್. ಸರ್, ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ ಪೊಲೀಸರು ಕೋಆಪರೇಟ್ ಮಾಡಿದ್ರ ಅಥವಾ ಇಲ್ಲ, ಅವರು ಶಾಕ್ ಆಗಿದ್ದಾರೆ. ಆಕ್ಚುಲಿ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ನಾವು ಹೋಗಿ ರೇಡ್ ಮಾಡ್ತಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಅವ್ರು ಯಾವುದೇ ರೀತಿಯ ಪ್ರತಿಭಟನೆ ಇಲ್ಲ. ನಮಗೆ ಮಾಹಿತಿ ಬಂದಿದೆ, ಇಂಥ ವ್ಯಕ್ತಿ ಕಡೆಯಿಂದ ಒಂದು ಆರ್ಡರ್ ಮಾಡಲಾಗಿದೆ, ಇಂಥ ವ್ಯಕ್ತಿ ಕಡೆಯಿಂದ ಆರ್ಡರ್ ಮಾಡಲಾಗಿದೆ ಅಂತ ಗೊತ್ತಿತ್ತು ನಮಗೆ. ಸೊ ಅಲ್ಲಿಗೆ ಡೆಲಿವರ್ ಆಗೋಕ್ಕಿಂತ ಮುಂಚೆ ನಾವು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಮೇನ್ ಅಪರಾಧಿಗಳು ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಯಾರಿಗೆ ಕೊಡಬೇಕಂತ ಹೋಗ್ತಿದ್ರು ಅವನು ವಿಚಾರಣೆ ಒಳಪಡಿಸ್ತಾರೆ. ಇವರು ಅಲ್ಲಿಂದ ತಂದು ಮಾರ್ತಾ ಇದ್ರು. ಲೈಕ್ ದೇ ಆರ್ ಮೀಡಿಯೇಟರ್ಸ್. ತಗೊಳ್ತಾ ಇದ್ರು. ಸರ್ಚ್ ಆಪರೇಷನ್ ಇನ್ನೂ ನಡೀತಾ ಇದೆ. ಸರ್ಚ್ ಆಪರೇಷನ್ ಎಲ್ಲ ಮುಗಿದ ಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ. ಸರ್ಚ್ ಆಪರೇಷನ್ ಇನ್ನೂ ನಡೀತಾ ಇದೆ. ಪ್ಲೀಸ್ ಸ್ವಲ್ಪ ಇದೆ ಸರ್, ಪ್ಲೀಸ್. ಎಸ್, ವ್ಯಾಕ್ಸಿನ್ ತೆಗೆದಿದ್ದ ಅದ್ರ ಬೇಡ. ಸ್ಟೋರಿ ಡೆತ್ ಆಗುತ್ತಲ್ಲ. ಸ್ವಲ್ಪ ಥ್ಯಾಂಕ್ ಯು, ಗುಡ್ ಜಾಬ್. ಥ್ಯಾಂಕ್ ಯು. ಅದಕ್ಕೆ ಹೆಂಗೂ ರಾಜ್ಯದ ಮುಖಂಡ ಗಡಿ ಜಿಲ್ಲೆ ಬೀದರಿಂದ ನಿಜಕ್ಕೂ ಗಡಿ ಜಿಲ್ಲೆ. ಓಕೆ, ಎಸ್ ಸ್ಟಡಿ ಸರ್. ಮೇಡಮ್ ಕಟ್ ಮಾಡಿ.
ಕ್ಯಾಪ್ಟನ್ ಹೊಂಟಿಲ್ಲ ಕ್ಯಾಪ್ಟನ್ ಒಳಗೆ ಓಕೆ ಸರ್ ರೆಡಿ ಸರ್ ಮುಂದೆ ನೋಡಿ